ಅಲ್ಲಿ ಹೇಳಿದ್ರಲ್ಲ ಇಲ್ಲಿ ಮಾಡಿ ತೋರಿಸ್ತಾವ್ರು. ಯಾವ್ದು ನೋಡ ಸರಾನೇ ಬೇರೆ ಯಾವುದು ಬರಲ್ಲ. ಎಲ್ಲಿದೆ ನೋಡಲ್ಲ ಬ್ರೋ, ಉದ್ದಲ್ಲಿದೆ ನೋಡಿ. ನಮಗೆ ಈ ತರ ಕಂಡುಹಿಡಿಯೋದು ಹೇಗೆ ಎಲ್ಲಿದೆ ಅಂತ ಹಣ ಓಡಾಡ್ತಿರುತ್ತೆ. ಈಗ ನ್ಯಾಚುರಲ್ಲಾಗೆ ಒಂದು ನಿಮಿಷ ಎಲ್ಲ ಸೈಲೆಂಟ್ ಆಗ್ಬಿಟ್ರೆ ನಾನು ಮಾತಾಡೋದು ನಿಮಗೆ ಕೇಳ್ತಾರೆ. ಯಾಕಂದ್ರೆ ಇಲ್ಲಿ ಬೈಕ್ ಇಲ್ಲ, ಜೋರಾಗಿ ಬರಲ್ಲ. ಆಯ್ತಾ? ನ್ಯಾಚುರಲ್ ಕುಟುಂಬ ನಾವು ಯಾವ ರೀತಿ ಟ್ರಾನ್ಸ್ಫರ್ ಮಾಡಬೇಕು, ಯಾವ ಟೈಮಲ್ಲಿ ಹುಡುಕ್ಬೇಕು, ಅದನ್ನ ಯಾವ ರೀತಿ ಬಾಕ್ಸ್ ಟ್ರಾನ್ಸ್ಫರ್ ಮಾಡಬೇಕು, ಟ್ರಾನ್ಸ್ಫರ್ ಮಾಡಿದ್ಮೇಲೆ ಯಾವಾಗ ತಗೊಂಡೋಗಿ ನಮ್ಮ ಮನೆ ಹತ್ರ ಆಗಲಿ ಜೇನ್ ದಾಮ್ದಲ್ಲ ಯಾವಾಗ ಇಡಬೇಕು ಅಂತ ಅದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ಈ ಥರ ಕುಟುಂಬನ ಯಾವಾಗ ಬಿಡ್ಬೇಕಂದ್ರೆ ಬೆಳಗ್ಗೆ ನಾವು 7 ಗಂಟೆ 7:15 ಸೂರ್ಯನಿಗೆ ಆಪೋಸಿಟಾಗಿ ನಿಂತ್ಕೊಳ್ಬೇಕು. ನಾವು ಈ ಜೇನು ಕುಟುಂಬ ಹುಡುಕ್ಬೇಕು ಅಂದರೆ ಇವಾಗ ಎದುರುಗಡೆ ಸೂರ್ಯ ಇದ್ದಾನೆ, ನಾವು ಆಪೋಸಿಟ್ ನಿಂತ್ಕೊಂಡಾಗ ಏನಾಗುತ್ತೆ, ಆ ಜೇನುಹುಳಿ ಫಾಸ್ಟಾಗಿ ಬರೋದು ನಮಗೆ ಕಾಣಿಸುತ್ತೆ. ಅದು ಅರ್ಲಿ ಮಾರ್ನಿಂಗ್ ಮಾತ್ರ ನಾವು ಅದನ್ನು ಸರ್ಚಿಂಗ್ ಮಾಡಬೇಕು. ಇದನ್ನು ಆಲ್ರೆಡಿ 3-4 ಡೇಸ್ ಬ್ಯಾಕಿಂದನೇ ನಿಮಗೆ ತೋರಿಸ್ಬೇಕು ಅಂತಲೇ ಹುಡುಕಿ ಇಟ್ಟಿರೋದು. ಸೊ ಐಡೆಂಟಿಫೈ ಮಾಡಿ. ಈಗ ಎಷ್ಟೋ ಜನ ಏನು ಹೇಳ್ತಾರೆ, ಹುತ್ತದ ಒಳಗಡೆ ಒಗೆದ್ರೆ ಒಳಗಡೆ ಆವಿ ಇರುತ್ತೆ, ಅದಕ್ಕೆ ಹುತ್ತ ಅಗಿಯೋದು ಅನ್ನೋದು ಸುಮಾರು ಜನಕ್ಕೆ ಮನಸ್ಸಲ್ಲಿ ಡೌಟ್ ಇದೆ. ಅಂದರೆ ಹಾವು ಏನು ಹುತ್ತ ಕಟ್ಟಿರೋಲ್ಲ, ಒಂದು ಇದರಿಂದ ಎರೆಹುಳುವಿಂದ ಅದು ಹುತ್ತ ಆಗಿರುತ್ತೆ. ಅದರೊಳಗಡೆ ಸೊ ಇದ್ರ ಒಳಗಡೆ ಏನಪ್ಪ ಅಂತಂದರೆ ಒಂದು 5-6 ಕುಂಬ್ಸ್ ಇರುತ್ತೆ. ಏನು ಈ ಜೇನುಗಳ ಒಳಗಡೆ ಕಟ್ಕೊಂಡಿರ್ತಕ್ಕಂಥದ್ದು 5-6 ಕುಂಬ್ಸ್ ಇರುತ್ತೆ. ಫಸ್ಟ್ ಸ್ವಲ್ಪ ಲೈಟಾಗಿ ಈ ಥರ ಸ್ಮೋಕ್ ತಗೊಂಡು ಲೈಟಾಗಿ ಸ್ಮೋಕ್ ಮಾಡಬೇಕು. ಈ ಸ್ಮೋಕ್ ಏನಪ್ಪ ಅಂದರೆ ತೆಂಗಿನ ನಾರು ಅಥವಾ ಕಾಟನ್ ವೇಸ್ಟು ಮತ್ತು ಹಳೆ ನಟ್ ಬನೀನು ಅಥವಾ ಕಾಟನ್ ಬಟ್ಟೆ ಯಾವುದಾದ್ರೂ ಪರವಾಗಿಲ್ಲ ಹಾಕಿ ಸ್ವಲ್ಪ ಲೈಟಾಗಿ ಹೊಗೆ ಮಾಡ್ಕೊಳ್ಬೇಕು. ಹೊಗೆ ಮಾಡಿ ಆ ಜಾಗದಾಗ ಎಲ್ಲಿ ಜೇನುಗಳ ಓಡಾಡ್ತಾ ಇರ್ತಿರಲ್ಲ ಆ ಜಾಗದಾಗ ಸ್ವಲ್ಪ ಹೊಗೆ ಕೊಟ್ಟಾಗ ಏನಾಗುತ್ತೆ ಅಂದರೆ ನಮಗೆ ಸ್ಟಿಂಗ್ ಮಾಡೋದು ಕಡಿಮೆ ಆಗುತ್ತೆ. ಎಷ್ಟೋ ಜನಕ್ಕೆ ಏನು ಭಯ ಅಂದರೆ ಜೇನು ಹತ್ರ ಹೋದ್ರೆ ನಮ್ಗೆ ಸ್ಟಿಂಗ್ ಆಗುತ್ತೆ ಅನ್ನೋದೇ ಭಯ. ಆ ಸ್ಮೋಕ್ ಮಾಡಿದಾಗ ಏನಾಗುತ್ತೆ, ಸ್ವಲ್ಪ ಸ್ಟಿಂಗ್ ಮಾಡೋದು ಅವಾಯ್ಡ್ ಆಗುತ್ತೆ. ಆವಾಗ ನಿಧಾನವಾಗಿ ಕಂಪ್ಲೀಟ್ ಹುಟ್ಟೆಲ್ಲ ಓಪನ್ ಮಾಡ್ಕೊಂಡ್ರೆ ಒಳಗಡೆ ಕುಂಬ್ಸ್ ಏರಿಗಳಿರುತ್ತೆ ಒಳಗಡೆ. ಆ ಏರಿನ ನಿಧಾನವಾಗಿ ಒಂದೊಂದು ತೆಗೆದು ಈಚೆ ಇಟ್ಟು ಈ ಥರ ಬಾಳೆ ನಾರನ್ನೇ ಕಟ್ಕೊಡ್ಬೇಕು. ಟೈನ್ ದಾರನ ಅಥವಾ ಪ್ಲಾಸ್ಟಿಕ್ ದಾರದಲ್ಲಿ ಕಟ್ಕೊಡಕ್ಕೆ ಹೋಗ್ಬಾರ್ದು. ಈ ಬಾಳೆ ನಾರಲ್ಲಿ ಅದನ್ನು ಕುಂಬ್ಸ್ ನಾವು ಕಟ್ಕೊಟ್ಟಾಗ ಏನಾಗುತ್ತೆ, ಅದೊಂದು 2-3 ಡೇಸಲ್ಲಿ ಬಾಳೆ ನಾರನ್ನೆಲ್ಲ ಕಟ್ ಮಾಡಿ ಆಚೆ ಹಾಕ್ಬೇಕು. ಕೆಲಸಗಾರನ ಕೆಲಸ ಏನಂದ್ರೆ ಅದನ್ನೆಲ್ಲ ಒಳಗಡೆ ಕ್ಲೀನ್ ಮಾಡ್ಕೊಳ್ಳೋದು. ಸೊ ಅವ್ನು ನಾವೇನು ಕಟ್ಕೊಟ್ಟಿರ್ತೀವಲ್ಲ ಅದನ್ನು ಒಳಗಡೆ ಫ್ರೇಮ್ಗೆ ಟಚ್ ಮಾಡ್ಕೊಳ್ಳೋದು. ಸೊ ಇದನ್ನ ಪ್ರೊಸೀಜರ್. ಬಾಳೆನಾರು ಸಿಗದೆ ಹೋದ್ರೆ ಬಾಳೆನಾರು ಆದಷ್ಟು ಪ್ರಯತ್ನ ಮಾಡಿ. ಇಲ್ಲ ಅಂದರೆ ರಬ್ಬರ್ ಬೆಂಡ್ ಹಾಕಿ ಇದ್ಬಾರ್ದು. ಅದು ಏನಾಗುತ್ತೆ ಅಂದರೆ ರಬ್ಬರ್ ಬೆಂಡ್ ಹಾಕಿದ್ರೆ ಆ ಫ್ರೇಮ್ಗೆ ಟಚ್ ಆಗಲ್ಲ. 90% ಬಾಳೆನಾರು ಎಲ್ಲ ಕಡೆ ಸಿಕ್ಕೇ ಸಿಗುತ್ತೆ. ತೆಂಗಿನ ಗರಿಲೂ ಕಷ್ಟ. ನೀವು ಯಾಕೆಂದ್ರೆ ಹಿಂಗೆ ಕಟ್ಟಕ್ಕೆ ಹೋದ್ರೆ ಅದು ಬಾಳೆನಾರು ನೆನೆಸ್ಬಿಟ್ಟು ನೀವು ಅಡಿಕೆ ಪಟ್ಟೆಯಲ್ಲೂ ಆಗುತ್ತೆ. ಅಡಿಕೆ ಪಟ್ಟೆಯಲ್ಲೂ ಆಗುತ್ತೆ. ಎಲ್ಲಿ ಕಟ್ಟಬೇಕು ಅದು ತೋರಿಸ್ತೀನಿ. ಫ್ರೇಮ್ ಕಟ್ಟಬೇಕು. ಬಾಳೆನಾರು ಯಾಕೆ ಬಳಸ್ತಾರೆ? ಬಾಳೆನಾರು ಓಪನ್ ಮಾಡಿದ ಮೇಲೆ ಎಲ್ಲರಿಗೂ ತೋರ್ಸಪ್ಪ. ಸ್ವಲ್ಪ ನೀವು ಹಿಂದೆ ಬಂದ್ಬಿಡಿ. ಏನು ಇದ್ಮೇಲೆ ಅವರು ಹಿಂದಕ್ಕೆ ಬರ್ತಾರೆ, ಅಲ್ಲಿ ತಂಗೆ ಮಾತ್ರ ಇರ್ತಾರೆ ಮುಂದೆ. ಓಪನ್ ಮಾಡಿ ಎಲ್ಲ ಇಕ್ವಿಪ್ಮೆಂಟ್ಸ್ ನಾವು ಇಟ್ಕೊಂಡಿರ್ಬೇಕು. ಎಲ್ಲ ಪ್ರತಿಯೊಂದು ತೋರಿಸಪ್ಪ. ಜೇನು ಸಮೇತ ಸ್ವಲ್ಪ ಕಡಿಮೆ ಇರೋದು. ಕೇಳಿ ನೋಡ ನೀರನ್ನ ರಮೇಶ್ ಅವ್ರನ್ನ ನಾವಿಬ್ರು ಎದ್ದು ಹೋಗ್ತೀವಿ. ಒಂದು 5 ನಿಮಿಷ ತೋರಿಸ್ತಾರೆ ನಿಮ್ಗೆ. ಒಂದು 2 ಸೆಕೆಂಡ್ ನಾವು ಎದ್ದು ಹೊರಟೋಗ್ತೀವಿ. ನೀವು ಒಂದು ಕೆಲಸ ಮಾಡಿ, ತಲೆನೇ ಕೆಡ್ಸ್ಕೊಂಬಿಡಿ. UAS ಎಪಿಕಲ್ಚರ್ ಅಂತ ಕೊಡಿ, ಆಯ್ತಾ? 40 ನಿಮಿಷದ ವಿಡಿಯೋ ಬರುತ್ತೆ ನಿಮ್ಗೆ. ಕಂಪ್ಲೀಟಾಗಿ ಜೇನುಹುಳ ಎಲ್ಲಿರುತ್ತೆ, ಎಲ್ಲಿ ಹಿಡಿತೀವಿ, ಯಾವ ಥರ ಹುಡುಕ್ತೀವಿ ಅದೆಲ್ಲ ಡೀಟೇಲ್ ಬಂದು ಇದನ್ನ ತಲೆನೇ ಕೆಡ್ಸ್ಕೊಂಬಿಡಿ. UAS ಎಪಿಕಲ್ಚರ್ ಅಂತ ಕೊಡಿ. ಕನ್ನಡದಲ್ಲಿ ಏನು ಬಂತು ಸರ್ ಅದು? ಅವ್ರಿಗೆ ಯಾಕೆ ಡಿಸ್ಟರ್ಬ್ ಮಾಡ್ತೀರಾ? 1.5 ಕಿಲೋಮೀಟರ್ ಅಷ್ಟೇ ಹೋಗಿರುತ್ತೆ. ದೂರ ಅಂದ್ರೆ 5 ಕಿಲೋಮೀಟರ್ ಏನು ಹೋಗಲ್ಲ. ಇದ್ರ ಸುತ್ತು ತುಡಿದೆ ಜೇನು ಇಂಡಿಯನ್ ಬಿ. ಸರ್ ಅದು UAS ಅಲ್ಲ?
US ಅಪಿಕಲ್ಚರ್ ಅದು US ನೋಡಿದವರು ಬೇರೆಯವರಿಗೆ ಅವಕಾಶ ಹುಳ ಬೇರೆ ಕಡೆ ಇರುತ್ತೆ ಮೇಲೆ. ನಿಮ್ದೇ ಒಂದು ಗ್ರೂಪ್ ಮಾಡ್ಕೊಳ್ಬೋದು, ಎಷ್ಟು ಜನ ಸೇರಿ ಯಾರಾದ್ರೂ ಒಬ್ಬರು ಅದ್ರ ವರ್ಕ್ ಮಾಡ್ತಾ ಇದ್ರೆ ಅಂದ್ರೆ ಒಂದು ವಾಟ್ಸಪ್ ಅದು ಸಿಗುತ್ತೆ. ಫೋಟೋ ಕಳಿಸ್ಕೊಡ್ತೀನಿ ನಿಮ್ಗೆ, ಯಾರಿಗಾನ ಒಬ್ಬರಿಗೆ ಗ್ರೂಪ್ ಮಾಡ್ಕೊಳ್ಬೋದು. ಇದು ಸಂಸಾರ ಕೋಣೆದು ಫ್ರೇಮ್ ಶೀಟ್ ಅವ್ರು ಕೊಡಿ, ಬ್ರೂಟ್ ಚೇಂಬರ್ದು ಇದು. ಕಟ್ ಮಾಡ್ಕೊಳ್ಬೇಕು. ಇದಕ್ಕಿನ್ನ ದೊಡ್ಡದಿರೋದು ಒಂದು ಸೈಜ್ ಮಾಡಿರ್ತಾರೆ, ಯೂನಿಫಾರ್ಮ್ ಇಷ್ಟೇ ಇರಬೇಕು ಅಂತ. ಅದನ್ನ ಕಟ್ ಮಾಡಿ ಇದಕ್ಕಿನ್ನ ದೊಡ್ಡದೇ ಇರುತ್ತೆ, ಅದನ್ನ ಕಟ್ ಮಾಡಿ ಕರೆಕ್ಟ್ ಈ ಸೈಜ್ ಕೊಡ್ತಾರೆ. ನಿಧಾನ ಸರ್ ಅದು ಡಿಸ್ಟರ್ಬ್ ಮಾಡುತ್ತೆ. ಆದ್ರೆ ನಾಳೆ ಬೆಳಗ್ಗೆ ಅದರದ್ದೇ ಒಂದು ಕ್ಲಾಸ್ ಇದೆ ನಿಮ್ಗೆ, ಅದನ್ನ ಯಾವ ತರ ಮೇಂಟೆನೆನ್ಸ್ ಮಾಡಬೇಕು, ಯಾವ ತರ ಅದನ್ನ ಆದಷ್ಟು ಕಂಟ್ರೋಲ್ ಮಾಡುತ್ತೆ ಒಳಗ್ ಬಿಡ್ದಾಗ. ನಿಮ್ಮ ಮನೆ ಒಳಗೆ ಬಂದ್ರೆ ಅದು ಆಗ್ಲತ್ತೆ ಅಂದ್ರೆ ನೀಟಾಗಿ ಕೆಲಸ ಮಾಡಬಹುದು. ಕತ್ಲಲ್ಲಿ ಹೋಗಿ ನಾವೇನ್ ಕೆಲಸ ಮಾಡೋದು, ಅವಾಗ ಕತ್ಲಲ್ಲಿ ಕೆಲಸ ಮಾಡೋದಕ್ಕೆ ಕಳ್ತನ ಮಾಡ್ಬೋದು ಅಷ್ಟೇ. ಹಂಗಲ್ಲ ಉಮೇಶ್, ಹುಳ ಏನಾಗುತ್ತೆ, ನಾವು ಹಿಡಿಯಕ್ಕೆ ಹೋದಾಗ ಬ್ಲೈಂಡ್ ಆಗಿ ಆರೋಗ್ಯ ಎಲ್ಲೆಲ್ಲೋ ಕುತ್ಕೊಬಿಡುತ್ತೆ. ಅದು ನಾವು ಮತ್ತೆ ಬಾಕ್ಸ್ ಕ್ಯಾರಿ ಮಾಡ್ಕೊಂಡು ನಾವು ಮನೆಗೆ ಬಂದ್ಬಿಡ್ತೀವಿ, ಅದು ಅಲ್ಲೇ ಇರುತ್ತೆ ಹುಳ. ಅದು ಸುಮ್ಮನೆ ಅನಾಥಾಗ ಅಲ್ಲಿ ಇಲ್ಲಿ ಹೋಗಿ ಹಾಳಾಗ್ಬಿಡುತ್ತೆ ಅಷ್ಟೇ. ಇಲ್ಲ ಸರ್, ಹಾಕ್ಬೇಕು, ಬರಲ್ಲ, ಬರುತ್ತೆ ಕ್ವೀನ್ ಬರಲ್ಲ, ಕ್ವೀನ್ ನೋಡಿ ಹಿಡ್ದೆ ಹಾಕ್ಬೇಕು. ಆ ಕ್ವೀನ್ದು ಒಂದು ಸ್ಮೆಲ್ ಇರುತ್ತೆ, ಆ ಸ್ಮೆಲ್ ಮೇಲೆ ಅದು ಎಲ್ಲ ಅಟ್ರಾಕ್ಟ್ ಆಗೋದು. ಎಲ್ಲೇ ಇದ್ರೂ ಆ ಕ್ವೀನ್ ಫಾಲೋ ಮಾಡ್ಕೊಂಡೇ ಬರುತ್ತೆ. ಸೂಪರ್. ಇದು ಉಮೇಶ್ ಅಣ್ಣ, ಇದು ಹೇಳಿಲ್ವೇ, ಸೂರ್ಯ ಮೇಲ್ಮುಖವಾಗಿ ಹನಿ ಕಲೆಕ್ಷನ್ ಮಾಡೋದು. ಇಲ್ಲಿ ಪೋಲನ್ಸ್ ಇರುತ್ತೆ, ಇದೆಲ್ಲ ಪೋಲನ್ಸ್. ಇದು ಊಟ. ಇದ್ರ ಕೆಳಗಡೆ ಬಂದರೆ ಇದು ಪೂರ್ತಿ ಇಲ್ಲಿಂದ ಮೊಟ್ಟೆ ಇಡಕ್ಕೆ ಶುರು ಮಾಡ್ತೀವಿ. ಹಿಂಗೆ ಏನ್ ರೇಟ್ ಮಾಡ್ತಾರೆ? ಅರ್ಧ ಕೆಜಿ ವಿತ್ ಫ್ರೇಮ್ ಇರುತ್ತೆ, ಇವಾಗ ಎಕ್ಸ್ಟ್ರಾಕ್ಟ್ ಮಾಡಿರ್ತಾರೆ ಸರ್. ಅಲ್ವಾ ಸರ್, ನ್ಯಾಚುರಲ್ ಸಿಗೋದು. ಇದು ಎಷ್ಟು ದಿನದಿಂದ ಇರ್ಬೋದು ಸರ್ ಇದು? ಇದು ಆಲ್ರೆಡಿ ಒಂದು 6 ತಿಂಗಳಿಂದ ಇದೆ. ಬ್ಯಾಚ್ ಈ ಥರ ತೋರಿಸ್ತದ ಹುತ್ತದಲ್ಲೇ? ಹೌದು, 1800 ಎಕರೆ ಇರೋದು ಲ್ಯಾಂಡ್. ಇಲ್ಲ, ಅದು ಬಿಟ್ಟು ನಮ್ಗೆ ಹೇಳ್ತಾರೆ ರೈತರ ಜಮೀನು ತಗೊಂಡ್ರು ಅವ್ರಿಗೆ ಕೈ ಕೊಟ್ರ ಕ್ವೀನ್ ಫಾಸ್ಟ್ ತಗೋಬೇಕಾ ಇಟ್ಕೋಬೇಕಾ ಹೇಗೆ ಅದು? ಈಗ ತೋರಿಸಿ ಒಂದು ನಿಮಿಷ. ಫಸ್ಟ್ ಕಂಪ್ಲೀಟ್ ಒಳಗಡೆ ಇರ್ತಕ್ಕಂಥ ಏರಿನೆಲ್ಲ ತೆಗೆದುಬಿಡ್ಬೇಕು. ಒಂದೊಂದು ಕೂಂಬಲ್ಲಿ ಒಂದೊಂದು ರಾಣಿ ಇರುತ್ತೆ. ಇಲ್ಲ, ಇಡೀ ಕುಟುಂಬಕ್ಕೆ ಒಂದೇ ರಾಣಿ, ಎಲ್ಲದಕ್ಕೂ ಸೇರಿ ಒಂದು. ಇದಿಷ್ಟು ಫ್ಯಾಮಿಲಿ, ಒಂದು ಫ್ಯಾಮಿಲಿಗೆ ಒಂದು ಕ್ವೀನ್ ಬೇರೆ ಜಾಸ್ತಿ ಅಲ್ಲಿ ತಿಂತದೆ. ಏನು ಬೇಡ ಇರಿ, ಅದನ್ನೇ ಸೂಪರ್ಗೂ ಕಟ್ತಾರ ಅವರು. ಇದನ್ನೇ ಕಟ್ಕೊಡ್ತೀವಿ ನೋಡ್ರಿ. ನಾವು ಕೆಳಗಡೆ ನೋಡಿದ ತಕ್ಷಣ ಇದರಲ್ಲಿ ಬ್ರೂಡ್ ಇರುತ್ತೆ. ಈ ತಳಭಾಗದಲ್ಲಿ ಇರ್ತಕ್ಕಂಥದ್ದು ಬ್ರೂಡ್, ಇದರಲ್ಲಿ ಎಕ್ಸು, ಲಾರ್ವಾ, ಪೀಪಾ ಇರುತ್ತೆ. ಇದು ಮೇಲ್ಭಾಗದಲ್ಲಿ ಪರಾಗ ಇರುತ್ತೆ, ಪೋಲನ್ ಕಲೆಕ್ಟ್ ಮಾಡಿರುತ್ತೆ. ಅದ್ರ ಮೇಲ್ಭಾಗದಲ್ಲಿ ಹನಿ ಇರುತ್ತೆ. ಆಯ್ತಾ, ನಾವು ಇದು ನೋಡಿದ ತಕ್ಷಣ ರಾಣಿ ಇದೆಯಾ ಇಲ್ವಾ ಅಂತ ಹೇಳ್ಬೋದು. ಇದು ಒಳಗಡೆ ಏನಪ್ಪಾ ಅಂದ್ರೆ ನಿಮ್ಗೆ ತೋರಿಸ್ತೀನಿ, ಈಗ ಬಾಳೆನೇರಲ್ಲಿ ಕಟ್ಕೊಡ್ತೀವಿ. ಸಣ್ಣ ಸಣ್ಣ ಗೆರೆ ತರ ಇರುತ್ತೆ, ಸಣ್ಣ ಗೆರೆ ಏನಪ್ಪಾ ಅಂದ್ರೆ ರಾಣಿ ಮೊಟ್ಟೆ ಇಟ್ಟಿರ್ತಕ್ಕಂಥದ್ದು ಅಂತ. ಸೊ ಅವಾಗ ಒಳಗಡೆ ಇರಿ ರಾಣಿ ಇದೆ ಅಂತ. ಅಕಸ್ಮಾತ್ ರಾಣಿ ಇಲ್ಲ ಅಂತಂದ್ರೆ 8-10 ಮೊಟ್ಟೆ ಇಟ್ಟಿರುತ್ತೆ ಕೆಲಸಗಾರ ನೋಡ. ಅಲ್ಲೇ ಬಿಟ್ಬಿಡಿ. ಅದು ರಾಣಿ ಇಲ್ದಿರೋ ಕುಟುಂಬ ತಗೊಂಬಂದ್ರೆ ನಿಮ್ಗೇನು ಉಪಯೋಗ ಆಗಲ್ಲ. ಸೊ ಇದು ಒಳಗಡೆ ಏನಾಗಿದೆ ಅಂದ್ರೆ ಒಂದೊಂದೇ ಸಿಂಗಲ್ ಎಗ್ಸ್ ಇದೆ. ಸಿಂಗಲ್ ಎಗ್ಸ್ ಇದ್ರೆ ಏನಪ್ಪಾ ಅಂದ್ರೆ ಇದು ಈ ಕುಟುಂಬ ಒಳಗಡೆ ರಾಣಿ ಇದೆ ಅಂತ. ಐಡೆಂಟಿಫೈ ಮಾಡೋದು ಸರ್, ಒಂದು ಓಲಲ್ಲಿ 3-4 ಮೊಟ್ಟೆ ಇಟ್ಟಿರುತ್ತಲ್ಲ, ಒಳಗಡೆ ಸಣ್ಣ ಸಿಂಗಲ್ ಎಗ್ಸ್ ಇರುತ್ತೆ.
ವೈಟ್ ಆಗಿರುತ್ತೆ ನೋಡಿ ಸರ್. ಇದು ಬಾಳೆ ನೀರಲ್ಲಿ ಕಟ್ ಕೊಟ್ಬಿಟ್ಟು ನಿಮ್ಗೆ ಕೊಟ್ಬಿಟ್ಟು ಅಕ್ಕಿ ಇರುತ್ತಲ್ಲ ಅಕ್ಕಿ ಅಲ್ಲ ಇದೆಲ್ಲ ಪೋಲನ್ ಇದ್ರಲ್ಲಿ ಕ್ವೀನ್ ಬೀ ಒಳಗಡೆ ಇದೆ ಅಂತ ಇದು ಒಳಗಡೆ ಇದೆ ಅಂತ ಮೊಟ್ಟೆ ಇಡೋದು. ಈಗ ಬರ್ತಾವ ನೋಡಿ ಎಲ್ಲ ಈಚೆಗೆ. ಸ್ವಲ್ಪ ಐತೆ ಯಾಕಿವೆ ಡಿಸ್ಟರ್ಬ್ ಮಾಡ್ಕೊಂಡು ಹೋದ್ನಲ್ಲ ಎಲ್ಲ ನೀವು ಅಲ್ಲಿ ಹೋಗಿ. ಇದನ್ನೇ ಇವಾಗ ನಾವು ಬಾಳೆ ನೀರಲ್ಲಿ ಕಟ್ ಕೊಡೋದು. ಆಚೆ ಬರುತ್ತೆ ಒಳಗಡೆ ಇರೋದಿಲ್ಲ ಹುಳ ಬಂದ್ಬಿಡ್ತೇವೆ. ಸ್ಟ್ಯಾಂಡರ್ಡ್ ಸೈಜ್ ಓಹೋ, ಮೇಲೆ ಕಟ್ ಮಾಡಿ ಕೆಳಗಡೆ ಮಾತಾಡೋದು. ಇದನ್ನು ಬಿಲ್ಡ್ ಮಾಡೋಕ್ಕಾಗಲ್ಲ, ಟಚ್ ಆಗೈತಲ್ಲ ಅದು. ಇದಕ್ಕೆ ಬಾಳೆ ನೀರು ಕಟ್ ಕೊಡೋದು. ಈ ಸೈಡಲ್ಲಿ ಬಾಳೆ ನೀರು ಕಟ್ ಅದು ಇನ್ನೂ ಕ್ಯೂಪ್ ಈ ಥರ ಈ ಕಡೆ ತಗೊಳ್ಳಿ, ಈ ಥರ. ಸರ್ ಇನ್ನೊಬ್ರು ಯಾರನ್ನ ಕಟ್ಟಿ ಕುಡಿ ಇಟ್ಕೊಬೇಕು, ಇಟ್ಕೊಂಡೆಲ್ಲ ಕಟ್ತೀನಿ ಅಂದ್ರೆ ಈ ತರ ಕಟ್ಬೇಕು ನೀವು. ಇದು ನೀವು ಇಲ್ಲಿ ಕಟ್ ಮಾಡ್ತಿರೋದು ತುಪ್ಪದ ಪಾರ್ಟ್ ಇದು. ತೋರಿಸ್ತಾರೆ ನಿಧಾನವಾಗಿ ಕೆಲವರಿಗೆ ಧೈರ್ಯ ಇದ್ರೆ ಕೈ ಹಾಕಿ ಹಾಗೆಲ್ಲ ಹುಳ ಸಮೇತ ಬಾಕಿ ಇಟ್ಕೊಂಡು, ಇನ್ ಕೆಲವರಿಗೆ ನಾವು ಹುಳ ಅದು ಸ್ಟಿಂಗ್ ಮಾಡುತ್ತೆ ಅನ್ನೋ ಭಯ ಇರುತ್ತೆ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಕೆಲವರಿಗೆ ಭಯ ಇತ್ತು ಅಂದ್ರೆ ಹ್ಯಾಂಡ್ ಗ್ಲೌಸ್ ಹಾಕ್ಬೇಕು. ಹ್ಯಾಂಡ್ ಗ್ಲೌಸ್ ಹಾಕಿ ನಿಧಾನ ಸ್ಮೂತಾಗಿ ತೆಗೆದು ಈ ಬಾಕ್ಸ್ ಬಿಟ್ಟಾಗ ಅದ್ರೊಳಗಡೆ ಇರ್ತಕ್ಕಂಥ ರಾಣಿ ಏನಾಗುತ್ತೆ ಆ ಕೆಲಸಗಾರ ನೋಡ್ ಜೊತೆ ಸೇರ್ಕೊಂಡಿರುತ್ತೆ. ಆ ಕೆಲಸಗಾರ ನೋಡ್ ಜೊತೆ ಸೇರ್ಕೊಂಡಾಗ ಒಂದ್ಸಲ ಇದ್ರೊಳಗಡೆ ಬಂದ್ಬಿಡ್ತು ಅಂದ್ರೆ ಅಲ್ಲಿರ್ತಕ್ಕಂಥ ಕೆಲಸಗಾರ ನೋಣ ಎಲ್ಲ ಬಾಕ್ಸ್ ಒಳಗೆ ಬಂದಿಲ್ಲ. ಅಕಸ್ಮಾತ್ ಏನಾದ್ರು ರಾಣಿ ನೋಣ ಈ ಬಾಕ್ಸ್ ಒಳಗೆ ಬಂದಿಲ್ಲ ಅನ್ಕೊಳ್ಳಿ, ಒಳಗಡೆ ಎಲ್ಲೋ ಓಲೆ ಸೇರ್ಕೊಂಡ್ಬಿಟ್ಟಿದೆ ಅಂದ್ರೆ ಇಲ್ಲಿ ಇರ್ತಕ್ಕಂಥ ಕೆಲಸಗಾರ ನೋಣ ಎಲ್ಲ ವಾಪಸ್ ಹೊರಗೆ ಹೋಗುತ್ತೆ. ಯಾಕೆಂದ್ರೆ ರಾಣಿ ನೋಡಿನಿಂದ ಒಂದು ಸೆಂಟ್ ಬರುತ್ತೆ, ಫೆರಮನ್ ಬಿಡುತ್ತೆ. ಆ ಫೆರಮನಿಂದ ಏನಾಗುತ್ತೆ ಅಂದ್ರೆ ಆ ಕೆಲಸಗಾರ ನೋಡಕ್ ಗೊತ್ತಾಗುತ್ತೆ ಇದೇ ರಾಣಿ ಇದೆ ಅಂತ. ಫಾರ್ ಎಕ್ಸಾಂಪಲ್ ಏನಾದ್ರೂ ಮರದ ಮೇಲೆ ಏನಾರ ರಾಣಿ ಹೋಗ್ಬಿಡ್ತು ಅಂದ್ರೆ ಇಲ್ಲಿ ಇರ್ತಕ್ಕಂಥ ಕೆಲಸಗಾರ ನೋಡ ಎಲ್ಲ ಮೇಲೆ ಹೋಗ್ಬಿಡುತ್ತೆ. ಆ ಕೆಲಸಗಾರ ನೋಡಕ್ ಮಾತ್ರ ಗೊತ್ತಾಗತ್ತೆ. ಈಗ ತಾಯಿಯಂದರಿಗೆ ನಮ್ಮ ಅಮ್ಮ ಎಷ್ಟೇ ದೂರ ಇದ್ರು ನಮ್ಮ ಮಕ್ಕಳು ಅಂತ ಗೊತ್ತಾಗುತ್ತೆ. ಹುಡ್ಕೊಂಡು ಅಮ್ಮಂದಿರ ಹತ್ರನೇ ಹೋಗ್ತಾರೆ, ಅದೇ ತರ ಅದಕ್ಕೂ ಗೊತ್ತಾಗುತ್ತೆ ಕೆಲಸಗಾರ ನೋಡಿ. ಹೆಚ್ಚು ಲಾರ್ವಾ ಪೀಪ ಏನು ಇಲ್ಲ, ಬರೀ ಹಣ್ಣು ಮಾತ್ರ ಇರೋದು, ಅದನ್ನೇನು ಕಟ್ಟೋ ಅವಶ್ಯಕತೆ ಇಲ್ಲ. ಇಲ್ಲಿ ಕೆಳಗಡೆ ಏನಂದ್ರೆ ಸಂಸಾರ ಕೋಣೆ. ಇವಾಗ ಅದಕ್ಕೆ ನಾವೇನ್ ಮಾಡ್ಬೇಕು ಅಂದ್ರೆ ಇದನ್ನ ತೆಗೆದು ಮಾಡಿರೋದ್ರಿಂದ ಮತ್ತೆ ಇವಾಗ ಸಂಜೆ ತಗೊಂಡೋಗಿ ನಾವು ಏಪಿಯಲ್ಲಿ ಇಟ್ಟಿರ್ತೀವಿ ಏನ್ ದಾಮದಲ್ಲಿ, ಅದಕ್ಕೆ ನಾಳೆ ಬೆಳಗ್ಗೆ ನಾವು ಸಕ್ಕರೆ ಪಾಕ ಎಲ್ಲ ಕೊಟ್ಟು ಮೇಂಟೆನೆನ್ಸ್ ಮಾಡ್ಬೇಕು. ರಾಣಿ ಗೇಟ್ ಹಾಕಿ 15-20 ದಿವಸ ರಾಣಿ ಗೇಟ್ ಹಾಕಿರ್ಬೇಕು, ರಾಣಿ ಆಚೆ ಹೋಗ್ದಂಗೆ. ಬಾಳೆ बट वो समझ में आता है थोड़ा बहुत एक्सप्रेशन से ಈ ತರ ನಿಧಾನವಾಗಿ ತೆಗಿಬೇಕು. ಅವಾಗ ಏನಾಗುತ್ತೆ ಅಂದ್ರೆ ಆ ಗುಂಪಲ್ಲಿ ರಾಣಿ ಬಂದ್ಬಿಡುತ್ತೆ ಕೆಲವು ಟೈಮಲ್ಲಿ. ನಿಧಾನ ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕು. ಕಾಲೋನಿ ಕತೆ ಏನಾಗುತ್ತೆ ಅಂದ್ರೆ 1 or 2 days ಅಲ್ಲಿ ಹೊಸ ರಾಣಿ ಕಣ ಶುರು ನಿಮ್ಗೆ 1 or 2 days ಅಲ್ಲಿ ಗೊತ್ತಾಗುತ್ತೆ. ಅದ್ರ ಬಗ್ಗೆ ಬೆಳಗ್ಗೆ ನಾಳೆ ಎಕ್ಸ್ಪ್ಲೇನ್ ಮಾಡಿ. ಹೊಸ ರಾಣಿ ಇದೆ ನಿಮ್ಮ ಪ್ರಕಾರ? ಇದು ಕಚ್ಚಲ್ ಅರೌಂಡ್ 2 months ಇಂದಾನೆ ಇದೆ ಅದು. ಇಂಪ್ರೂವ್ಮೆಂಟ್ಸ್ ಇಲ್ಲ. ಅದಕ್ಕೆ ಏನು ಮಾಡಬೇಕು ಅಂತ ಹೇಳ್ತೀನಿ. ಏನಿದೆ ಯಾವುದು ಎಕ್ಸು ಲಾರ್ವಾ ಎಲ್ಲ ಪೀಪ ಎಲ್ಲ ಇದೆ, ಅದರಲ್ಲಿ ಎಕ್ಸು ಲಾರ್ವಾ ಎಲ್ಲ ಇದೆಯಾ? ಸ್ವಲ್ಪ ಪ್ರಮಾಣದಲ್ಲಿ ಬರ್ತಾ ಇದೆ, ಆದರೆ ಅದು ಸಕ್ಸೀಡ್ ಆಗ್ತಾ ಇಲ್ಲ, ಡೆತ್ ಆಗ್ತಾ ಇದೆ. ನೋಡಲ್ಲಿ ಲುಕ್ಸ್ ಲೈಕ್ ಆಮೇಲೆ ಡ್ರೋನ್ಸ್ ಜಾಸ್ತಿ ಬರ್ತಾ ಇದೆ.
ಅಂದ್ರೆ ಅದು ನಿಮ್ಗೆ ಹೇಳ್ತಕ್ಕಂಥ ಡೌಸ್ ಜಾಸ್ತಿ ಬರ್ತಾ ಇದೆ ಅಂದರೆ ಅದು ರಾಣಿ ನೋಡೋದು ಸ್ಟಾರ್ಚ್ ಎಲ್ಲ ಟ್ರೈ ಮಾಡ್ತಾ ಇದ್ದಾರೆ. ನನಗೆ ಗೊತ್ತು ಅದು ಚಾನ್ಸ್ ಇಲ್ಲ. ಬೇಕಾದ್ರೆ ನಿಮಗೆ ಒಂದು ಸಾರಿ ನನಗೊಂದು ವಿಡಿಯೋ ಕಳಿಸಿ. ವಿಡಿಯೋ ಎಲ್ಲಿರೋದು ನೀವು? ಆದರೆ ಅದಕ್ಕೆ ಫಸ್ಟ್ ಇದನ್ನ ಹಾಕಿ ಅದನ್ನ ನಿಮ್ಗೆ ಹೇಳ್ತೀನಿ ಏನು ಮಾಡಬೇಕು. ಒಳಗೆ ರಾಣಿ ಇದ್ರೆ ರಾಣಿ ಇದ್ರೆ ಈಗ ಹೋಗ್ತಾ ಇರುತ್ತೆ ಅದು ತೆಗೆದಲ್ಲ ಸೈಡ್ಗೆ ಹಾಕೋ. ರಾಣಿ ಬಂದಿರಲ್ಲ, ಒಳಗೆ ಇರುತ್ತದು. ತುಂಬ ಹುಳ ಓದ್ತಾ ಇದ್ರೆ ಹೋಗುತ್ತದು, ಅದು ಅಲ್ಲಿ ಸ್ಮೆಲ್ ಮೇಲೆ ಹೋಗುತ್ತೆ. ನೋಡ್ಕೊಂಬರುತ್ತೆ ಇದೆ ಸಾಯಂಕಾಲದವರೆಗೂ ಇಲ್ಲಿ ಹೇಳ್ಬೇಕಾದ್ರೆ ಹೌದು ರಾತ್ರಿ ಕತ್ಲೆ ಆದ್ಮೇಲೆ ತಗೊಂಡು ಹೋಗ್ಬೇಕು. ಕತ್ಲೆ ಆದ್ಮೇಲೆ ಎಲ್ಲ ಇದು ಬಟ್ಟೆ ತೆಗಿಬೇಕಿತ್ತ ತೆಂಗಿನ ಸಿಂಥೆಟಿಕ್ ಬಟ್ಟೆ ಪ್ಲಾಸ್ಟಿಕ್ ನೋಡಿ ಕನೀತಾ ಇತ್ತು ನೋಡಿ. ಇನ್ಫಾರ್ಮೇಶನ್ ಏನು ರಾಣಿ ಒಳಗಡೆ ಫೆರಮನ್ ರಿಲೀಸ್ ಮಾಡ್ತಾರೆ. ಕ್ಲೋಸ್ ಮಾಡ್ಬೇಡ. ಗೊತ್ತಲ್ಲ हम लोग क्या करते हैं, मैंने जब निकली लिया था तो लोकल बीजी पर सामने बॉक्सेस परचेज किया, वहाँ पे अमाउंट में बॉक्स दे देगा, आप उसको सब मेंटेन कर ಶೋ ಎಷ್ಟಿದೆ. तो आपके पास फ्लोरा है जैसे इवेंट वेदर ನನ್ನ ಕಾಲ್ ಮೇಲೆ ಓಡಾಡ್ತಾ ಇರ್ತದೆ ಕಚ್ಚಿಲ್ಲ. ಹಚ್ಚುತ್ತಿಲ್ಲ ಅಂದರೆ ಈಗ ನಮಗೆ ಗೊತ್ತಾಗ್ತಿದೆ ನೋಡಿ, ಅಷ್ಟೊಂದು ಅಗ್ರೆಸಿವ್ ಅಲ್ಲ, ನಾವು ಏನು ಮಾಡಬಾರ್ದು ಅಷ್ಟೇ. ಅಲ್ಲ ಅದು ಸ್ಟಿಂಗ್ ಮಾಡಿದ್ರೆ ಅದು ಸತ್ತೋಗುತ್ತೆ. ಸೊ ಒಂದೇ ಸ್ಟಿಂಗ್ ಇರೋದು. ನೀನು ಜೋ ಒಳಗೆ ಬಿಡ್ತೀನಿ ಗೊತ್ತು ತಾನೇ. ನಾನು ಯೂನಿವರ್ಸಿಟಿ ಹಾಂ ಚಂದ ಸುಮಂತ ರೆಡಿ ಆಗಿದೆಯಾ? ಸರಿ, ಅಲ್ಲಿ ಶೋಭಾ ಅವ್ರನ್ನ ಬಿಟ್ಬಿಟ್ಟು ಬಾ. ಶೋಭಾ ಬಂದಿದ್ದಾರೆ ಅಲ್ಲಿಗೆ. ಇವಾಗ ನೋಡಿದ್ಮೇಲೆ ಇಲ್ಲ ಸುಮ್ಮನೆ ಕಚ್ಚಲ್ಲ. ಗೊತ್ತಿದೆ ನಿಮ್ಮ ಟ್ರೈನಿಂಗ್ ಬಂದಿದ್ದೀರಾ, ಅದಕ್ಕೆ ನಿಮ್ಗೆ ಸ್ಟಿಂಗ್ ಮಾಡೋದು. ನೀವೇ ಹ್ಯಾಂಡಲ್ ಮಾಡಿದ್ರೆ ಅಷ್ಟೊಂದು ಸುಮಾರು ಸ್ಟಿಂಗ್ ಆಗುತ್ತೆ. ಸರ್ ಸರ್ ಐವಿಂಗ್ ಆಗ್ತಾ ಇದೆ. ಊಟ ಬಂದಿದೆ ಸರ್, ಊಟ ಬಂದಿದೆ ಸರ್. ಈಗ ಇಲ್ಲ ಐವಿಂಗ್ ಕರ್ಕೊಂಡ್ಬಂದಿದೆ ಸರ್, ಐವಿಂಗ್ ಆಗ್ತಿದೆ. ಇದೇ ಮೇಯ್ನು. ಹೌದು, ಪ್ರಾಕ್ಟಿಕಲ್ ಆಗಿ ಒಂದು ಕೈ ಹಾಕಿ ತೆಗಿಬೋದು ಸರ್. ಬನ್ನಿ ಹಾಕಿ. ಬೇಡ ಬೇಡ ಒಂಚೂರು ಕೈ ಹಾಕ. ಹೋಗ್ಬಿಡಿ ನೀವು ಮಾಡ್ಕೊಂಡು. ಅಲ್ಲ ಒಂದು ಗ್ರೂಪ್ ಮಾಡ್ಕೊಳ್ಳಿ ಎಲ್ಲರೂ ಸೇರಿ. ಹಾಂ ಎಲ್ಲರೂ ಒಬ್ಬರು ಮಾಡಿ. ಈಗ ಎಲ್ಲರೂ ಎಫ್ಆರ್ಗೆ ಮೆಸೇಜ್ ಬರುತ್ತೆ. ಹೌದು, ಎಲ್ಲ ತಿಳ್ಕೊಳಕ್ಕಾಗಲ್ಲ. ಸೈನ್ಗಳು ಎಲ್ಲಾರ ಕೈಗೆ ನಾನು ಫೋನ್ ನಂಬರ್ಗಳೆಲ್ಲ ಏನಿಲ್ಲ, ಈಗ ನಮ್ಗೆ ಬೆಳಗ್ಗೆ ಲಿಸ್ಟ್ ಮಾಡಿ ನಿನ್ನ ಆಮೇಲೆ ಭಯ ಬಿಡಿಸ್ತೇವೆ. ಸ್ಟಿಂಗ್ ಆಯ್ತಾ? ಇಲ್ಲ ಇಲ್ಲ ಇಲ್ಲ, ಅವರು ಸ್ಪೀಡ್ ನಿಧಾನವಾಗಿ ಹ್ಯಾಂಡಲ್ ಮಾಡಬೇಕು. ನೀನು ಗಾಬರಿ ಮಾಡ್ಕೊಂಡು ಜೋರಾಗಿ ಬಿಚ್ಚಿದ್ರೆ ಹೋಗ್ಬಿಟ್ಟು ಹೌದು ಹೌದು, ಧೈರ್ಯ ಬೇಕು. ಧೈರ್ಯ ಇದ್ರೆ ಅಷ್ಟೇ ಏನು ಕೆಲಸ ಮಾಡೋಕ್ಕಾಗುತ್ತೆ.
ಮತ್ತೆ ನೀವು ಇಲ್ಲಿ ಯಾರೋ ನೀವು ಕಲ್ತ್ಕೊಂಡ್ಬಿಟ್ಟು ಅಲ್ಲಿ ಹೋಗಿ ನಿಮ್ಮ ಲೇಬರ್ಗೆ ಹೇಳಿದ್ರೆ ಅವ್ರು ಕೆಲಸ ಮಾಡಲ್ಲ. ಲೇ ನಾನು ನೋಡ್ಕೊಂಬಂದಿದ್ದೀನಿ ಕೈ ಒಳಗಡೆ ಇದೆ ನೋಡಿ ಅಲ್ಲಿ ಇಡಕ್ಕೆ ಡಿಸ್ಟರ್ಬ್ ಮಾಡಿಬಿಡಿ, ಬಂದು ಕೂತ್ಕೊಂಡ್ರು ಏನು ಮಾಡೋದಿಲ್ಲ. ಸಂತೋಷ್ ಅವ್ರೀಗ ನಿಧಾನ ಕಿತ್ಕೊಳ್ಳಿ. ಅದು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅದು ಅಲ್ಲ ಇಲ್ಲಿಗೆ ಚುಚ್ತು, ಆದರೆ ಏನು ಅಂತ ಹಾರ್ಮ್ಫುಲ್ ಏನಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಅಂತ ನಾನು ನೋಡಿದೆ. ಹೋಗ್ಬಿಟ್ಟು ಏನು ಇಲ್ಲ ಅಲ್ಲಿ ಏನು ತೆಗಿ ಸಿಗಲ್ಲ ಅಲ್ಲಿ ನೋಡು ಅವ್ರು ತೆಗಿತಾರೆ. ಈಗೆಲ್ಲ ದೊಡ್ಡ ಸರ್ಕಲ್ ಮಾಡ್ಕೊಂಡು ಹೊರಟ್ಬಿಡಿ ಇನ್ನ ಸ್ವಲ್ಪ ತೆಗೀರಾ, ನಮ್ಮ ಕೈಗೆ ಬರಲ್ಲ ಅಂತಲ್ಲ. ಮೈಗ್ರೇಷನ್ ಏನು ಇಲ್ಲ ಅಲ್ಲಿ ಬಾಕ್ಸ್ ಹೋಯ್ತಾ ಇದಲ್ಲ. ಬರ್ತಾ ಇಲ್ಲ ಅದು. ಆಯ್ತು. ಎಲ್ಲ ಹೆಣ್ಣು ಹುಳನ ಕೆಲಸಗಾರರು ಸ್ವಲ್ಪ ಬ್ಯಾಕ್ ಹಿಂದಕ್ಕೆ ಬಂದ್ರೆ ಒಳ್ಳೇದು. ಅಂದ್ಬೇಡ. ಸ್ವಲ್ಪ ತಗೋತೀನಿ. ಸ್ವಲ್ಪ ಹಿಂದಕ್ಕೆ ಬಂದಿದ್ದ ನೋಡಿ ರಾಣಿ ಬಂದಿದ್ರೆ ನಿಮ್ಗೆ ಆ ಥರ ಒಳಗಡೆ ಹಿಂದಿಂದೆ ಒಳಗೆ ಹಿಂದಿಂದ ಒಳಗೆ ಹೋಗುತ್ತೆ. ರಾಣಿ ಬಂದಿದೆ, ರಾಣಿ ಬಂದಿಲ್ಲ ಅಂದ್ರೆ ಬಂದಿದೆ ಹೋಗ್ತಾ ಎಂಟ್ರೆನ್ಸ್ ಅಲ್ಲ, ಎಲ್ಲ ಕಡೆಯಿಂದಲೂ ಹೋಗ್ತಾ ಇದೆಯಲ್ಲ. ಅಟ್ರಾಕ್ಷನ್ ಐತೆ ಅಲ್ಲಿ ಒಳಗಡೆ. ನಿಮ್ಗೆ ಇಲ್ಲಿ ರಾಣಿ ತೆಗಿತೀಯಾ? ಕಾಣಿಸಿಲ್ಲ. ಆನಕ್ಕೆ ಇಟ್ಕೋ ಅಷ್ಟೇ, ತೆಕ್ಕೋ. ಸುಮಂತ ಕರ್ಕೊಂಡು ನಡಿಯಪ್ಪ ಒಂದು ಎಷ್ಟು ಜನ. ಹಾಂ ಮೇಲ್ ಬಿಡು. ಮಾಡಬೇಡ ನೀನು ಆ ಥರ ಮಾಡಿದ್ರೆ ಅದು ಪ್ರಾಬ್ಲಮ್. ಹಿಂಗೆ ಆಯ್ತಾ? ಸಡಿಯುತ್ತೆ ನಿಮ್ಮೊಬ್ರಿಗೆಲ್ಲ ಅನ್ಸುತ್ತೆ. ಅಷ್ಟೇ ಹೋಯ್ತು. ಈಗ ನೀನು ಭಯ ಹೋಯ್ತು. ಇವಾಗ ಎಷ್ಟು ಬೇಕಿರೋ ತೆಗಿತೀಯ ನೀನು. ಇಲ್ಲ ಇಲ್ಲಿ ಸ್ವಲ್ಪ ಬಾಟಮ್ ಅದು ಅದರಲ್ಲಿರುತ್ತೆ ಬೈಲ್ಗೆ ಎತ್ಕೊಂಡು ಆದರೆ ಪೊಲಿನೇಷನ್ ಸಡನ್ನಾಗಿ ಐಡೆಂಟಿಫೈ ಮಾಡೋಕ್ಕೆ ಆಗೋದಿಲ್ಲ, ಟೈಮ್ ತುಂಬ ಇದೆಯಾ ಅಲ್ಲಿ? ಇನ್ನು ಕೆಲವರಿಗೆ ಅಲ್ಲಿ ಡೆನ್ಸಿಟಿ ಇರುತ್ತೆ, ಅದನ್ನ ಎಕ್ಸ್ಪರ್ಟ್ ಮಾಡ್ತಾ ಇರ್ತಾರೆ. ನಮ್ಮ ಹುಡುಗರು ಅದಕ್ಕೆ ಇಟ್ಕೊಂಡಿದ್ದೀವಲ್ಲ ಇಬ್ಬರು, ಅವ್ರಿಗೆ ಅದೇ ಕೆಲಸ. ಡಿಸ್ಟಿಕ್ ತಾಲೂಕು ಇಟ್ಕೊಂಡು ಸ್ವಲ್ಪ ಬರ್ತಾರೆ. ಹೋಗುತ್ತೆ ಬಿಡಿ, ಹೋದ್ರಿ ಇದೆ ಅದರಲ್ಲಿ. ಇದು ತಗೊಂಬಂದು ಒಳಗಡೆ ಇದರಲ್ಲಿ ಇಲ್ಲ ಒಳಗಿದೆ ಹೊಗೆ ಹೊಡಿಲ್ಲ. ಏನ್ರಿ ಇದು ಏನು ಒಂದೊಂದು ಏಟ್ ಹೊಡೆದಂಗೆ ಏನು ಎಲ್ಲರೂ ಹೋಗೋದು ಈಗ ಎಲ್ಲರೂ ಹೋಗೋಣ.
ಈ ಬೆಳಿಗ್ಗೆ ಕ್ಲಾಸ್ ಆಯ್ತಲ್ಲ ಅಲ್ಲಿಗೆ ಈಗ ವೆಹಿಕಲ್ ಇರೋರು ನೋಡ್ರಿ ಊಟದ ವ್ಯವಸ್ಥೆ ವಾಟ್ಸಪ್ ಆಗಿ ಬಂದದೆ ಅಲ್ಲ ವಾಟ್ಸಪ್ ನಲ್ಲಿ ಬಂದೈತೆ ಬರ್ರಿ ಲೇಟ್ ಆಗಿ ಬರ್ಬೋದು ಅದನ್ನೇ ನೋಡಿದೀನಿ ಕಣೋ ವಾಟ್ಸಪ್ ಆಗಿ ಬಂದದೆ ಬ್ಯಾಲೆನ್ಸ್ ಚೆಕ್ ಮಾಡಕ್ಕೆ ಲೇಟಾಗಿ ಬರ್ಬೋದಲ್ಲ ಬ್ರೋ ನೋಡ್ಕೊಳ್ಳೋದು ಇದು ನೀರು ಬಿಟ್ಬಿಟ್ಟು ತುಂಬ್ಕೊಂಡ್ಮೇಲೆ ನೀರು ಹಾಕ್ಬಿಡ್ದಾಕು ಇದೆಲ್ಲ ವರ್ಕರ್ ಬೀಸ್ ಅಲ್ಲೆಲ್ಲರೂ ಹಿಂದೆ ಕೂತವೆಲ್ಲ ಒಳ್ಕೋಗವೆಲ್ಲ ಲೈಟ್ ಕೂತ್ಕೊಂಡವೆ ರಾಣಿ ಸಿಕ್ತಾ ಆಲ್ರೆಡಿ